ಫೈನಾನ್ಸ್ ಕಿರುಕುಳ ತಡೆಗೆ ಸುಗ್ರೀವಾಜ್ಞೆಯನ್ನ ತರೋದಕ್ಕೆ ಸರ್ಕಾರ ಒದ್ದಾಡ್ತಾ ಇದೆ. ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು ಜಾರಿಗೆ ತರೋದಕ್ಕೆ ತಿಕ್ಕಾಟ ನಡೀತಾ ಇದೆ. ಹೊಸ ಕಾನೂನು ಜಾರಿ ವಿಚಾರದಲ್ಲಿ ಗೊಂದಲಕ್ಕೆ ಸಿಲುಕಿಬಿಟ್ಟಿದೆ ಸರ್ಕಾರ. ಏನ್ ಗೊಂದಲ? ಯಾಕೆ ಈ ತರ ಆಗ್ತಾ ಇದೆ? ನಿನ್ನೆ ನಡೆದಂತ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಒಮ್ಮತಕ್ಕೆ ಬಾರದ ಸರ್ಕಾರ. ಸಿಎಂ ನೇತೃತ್ವದ ಸಭೆಯಲ್ಲೂ ಕೂಡ ಅಂತಿಮ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಆಗಿಲ್ಲ. ಹೊಸ ಕಾನೂನಿನ ಸಾಧಕ ಬಾಧಕಗಳ ಪರಿಶೀಲನೆಗೆ ತಂಡ ರಚನೆ ಮಾಡಲಾಗ್ತಿದೆ. ಅಧಿಕಾರಿಗಳ ತಂಡ ವರದಿ ನೀಡೋವರೆಗೂ ಮುಂದುವರಿಯೋ ಹಾಗಿಲ್ಲ. ಅಲ್ಲಿವರೆಗೆ ಮೈಕ್ರೋ ಫೈನಾನ್ಸ್ಗಳ ಸಂಸ್ಥೆಗಳ ಕಿರುಕುಳ ಮಾತ್ರ ಎದುರಿಸಲೇಬೇಕಾದಂಥ ಅನಿವಾರ್ಯತೆ ಇತ್ತ ಜನರಿಗೆ ಸೃಷ್ಟಿಯಾಗಿದೆ. ಸೊ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾರೆ ಜನರು. ಅತ್ತ ಕಂಪನಿಗಳ ರಕ್ಷಣೆಯೂ ಆಗಬೇಕು ಅಂತ ಎರಡೂ ಕಡೆಯ ಬಿಕ್ಕಟ್ಟಿಗೆ ರಾಜ್ಯ ಸರ್ಕಾರ ಸಿಲುಕಿಬಿಟ್ಟಿದೆ. ನೋಡಿ, ಜನ ಈಗಾಗಲೇ ಸಾಲು ಸಮಸ್ಯೆಗಳನ್ನು ಹೇಳ್ಕೊಂಡು ಬಿಟ್ಟಿದ್ದಾರೆ. ಮೈಕ್ರೋ ಫೈನಾನ್ಸ್ನವರು ಯಾವ್ಯಾವ ಥರ ಕಾಟ ಕೊಡ್ತಾ ಇದ್ದಾರೆ ಅಂತ ಕೆಲವರು ಸಾವಿನ ಹಾದಿಯನ್ನು ಹಿಡಿದು ಬಿಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಈ ಕಂಪನಿಗಳ ರಕ್ಷಣೆಯನ್ನು ಕೂಡ ಮಾಡಬೇಕು ಅಂತ ಕಂಪನಿಯವರು ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹೇಗೆ ನಾವೊಂದು ರೂಲ್ಸನ್ನು ಜಾರಿಗೆ ತರೋದು? ಈಗ ಅಡಕತ್ತರಿಯಲ್ಲಿ ಸರ್ಕಾರ ಸಿಕ್ಕಾಕೊಂಡಂಥ ಪರಿಸ್ಥಿತಿ. ಸಾಲ ಬೇಕೇ ಇರುತ್ತೆ, ಸಾಲ ಕೊಡೋದಕ್ಕೆ ಫಿನಾನ್ಸ್ ಕಂಪನಿಗಳು ಬೇಕೇ ಇರುತ್ತೆ. ಬಟ್ ಅದರಲ್ಲಿ ಒಂದು ಕಾನೂನು ತರಬೇಕು ಅಂತ ಅಂದರೆ ಆ ಕಾನೂನು ಹೇಗೆ ಬಲಿಷ್ಠವಾಗಿರಬೇಕು, ಎಲ್ರಿಗೂ ಅನುಕೂಲ ಆಗಬೇಕು, ಯಾರಿಗೂ ಅನಾನುಕೂಲ ಆಗಬಾರ್ದು, ಇದೆಲ್ಲವನ್ನು ಬ್ಯಾಲೆನ್ಸ್ ಮಾಡಬೇಕು. ಹೆಂಗೆ ಮಾಡೋದು ಪ್ರಶ್ನೆ. ಈ ಕಾರಣಕ್ಕಾಗಿಯೇ ಕಳೆದ ಶನಿವಾರ ಒಂದು ಮೀಟಿಂಗ್ ಮಾಡಲಾಗತ್ತೆ. ಕಾನೂನು ಸಚಿವರು ಅದರಲ್ಲಿ ಭಾಗಿಯಾಗ್ತಾರೆ, ಅಧಿಕಾರಿಗಳು ಭಾಗಿಯಾಗ್ತಾರೆ, ಗೃಹ ಇಲಾಖೆ ಅಧಿಕಾರಿಗಳು ಭಾಗಿಯಾಗ್ತಾರೆ, ಗೃಹ ಸಚಿವರು ಭಾಗಿಯಾಗ್ತಾರೆ, DCM, CM ಪ್ರತಿಯೊಬ್ಬರನ್ನು ಭಾಗಿಯಾಗಿ ಚರ್ಚೆ ಮಾಡಿದ್ರು ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೆಂಗಪ್ಪ ಇದರಲ್ಲಿ ನಾವು ಕಾನೂನು ತರೋದು? ಸರ್ಕಾರ ಇದರಲ್ಲಿ ಹೇಗೆ ರೂಲ್ಸನ್ನು ಫಾಲೋ ಮಾಡೋ ಥರ ಕಠಿಣವಾದಂಥ ಆದೇಶವನ್ನು ಹೊರಡಿಸೋದು ಅಂತ. ಸೊ ಅದಾದ್ಮೇಲೆ ಸಚಿವ ಸಂಪುಟದಲ್ಲಿ ನಿರ್ಧರಿಸಲಾಗುತ್ತೆ, ಸುಗ್ರೀವಾಜ್ಞೆಯನ್ನು ಹೊರಡಿಸಲಾಗುತ್ತೆ, ರಾಜ್ಯಪಾಲರ ಗಮನಕ್ಕೆ ತರಲಾಗುತ್ತೆ. ಇನ್ಮೇಲೆ ಎಲ್ಲವೂ ಮುಗೀತು, ನಾಳೆಗೆ ಎಲ್ಲವೂ ಮುಕ್ತಾಯ ಆಗ್ಬಿಡತ್ತೆ, ಕೊನೆ ದಿನ ಅನ್ನೋ ಎಲ್ಲ ಚರ್ಚೆಗಳಾದ್ರೂ ಕೂಡ ಅಲ್ಲೂ ಒಮ್ಮತದ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಇದೀಗ ವಿಶೇಷವಾಗಿ ಅಧಿಕಾರಿಗಳ ತಂಡ ರಚನೆ ಮಾಡಿದ್ದೀವಿ, ಬಲಿಷ್ಠವಾದಂಥ ಕಾನೂನು ಬೇಕು ಅನ್ನೋದನ್ನು ಕಾನೂನು ಸಚಿವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ಹಾಗಿದ್ರೆ ಸಮಸ್ಯೆ ಆಗ್ತಾ ಇರೋದು ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಕಠಿಣ ಕಾನೂನು ತರೋದಕ್ಕೆ ಸಾಧ್ಯವಾಗ್ತಾ ಇಲ್ವಾ? ಸೊ ಈ ಕಡೆ ಕಂಪನಿಗಳ ಹಿತಾಸಕ್ತಿಯನ್ನು ನೋಡಬೇಕಾಗತ್ತೆ, ಇತ್ತ ಜನರಿಗೂ ನ್ಯಾಯ ಸಿಗಬೇಕಾಗತ್ತೆ. ಎರಡರ ಮಧ್ಯದಲ್ಲಿ ಯಾವ ಥರದ ಕಾನೂನು ತರಬೇಕು, ಹೇಗೆ ಕಾನೂನು ತರಬೇಕು ಅನ್ನುವಂಥ ಸಮಸ್ಯೆಯಲ್ಲಿ ಸರ್ಕಾರ ಇದೆಯಾ ಅನ್ನೋದೊಂದು ಪ್ರಶ್ನೆ. ಯಾಕೋ ಒಮ್ಮತದ ನಿರ್ಧಾರಕ್ಕೆ ಬರ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈಗ ಜನರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಯಾಕೋ ಸರ್ಕಾರ ಹಿಂದೇಟ್ ಹಾಕ್ತಾ ಇದೆ ಅಥವಾ ಸಮಯಾವಕಾಶವನ್ನು ಕೇಳ್ತಾ ಇದೆ, ನಾಳೆ ನಾಡ್ದು ಆಚೆ ನಾಡಿದ್ದು ಅಂತ ಮುಂದೂಡಲಾಗ್ತಾ ಇದೆ. ಹಾಗಿದ್ರೆ ನಾವು ಅಲ್ಲಿವರೆಗೂ ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳವನ್ನು ತಡ್ಕೊಳ್ಳೇಬೇಕಾ? ಆಲ್ರೆಡಿ ರಾಜ್ಯದಲ್ಲಿ ಸಾವು ನೋವು ಸಂಭವಿಸ್ತಾ ಇದೆ. ಕೆಲವರು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಕೆಲವರು ಆತ್ಮಹತ್ಯೆಗೆ ಹಾದಿ ಹಿಡಿದಿದ್ದಾರೆ. ಸೊ ಹೀಗಿರಬೇಕಾದ್ರೆ ಕೆಲವರು ಗ್ರಾಮಗಳನ್ನೇ ತೊರೆದು ಹೋಗಿದ್ದಾರೆ. ಇನ್ನೂ ಕೆಲವು ದಿನಗಳು ಬೇಕಾಗುತ್ತೆ, ಅಧಿಕಾರಿಗಳ ತಂಡ ರಚನೆ ಆಗಿದೆ ಅಂತ ಹೇಳಿದ್ರೆ ಅಲ್ಲಿವರೆಗೂ ನಾವು ಹೇಗೆ ಸಹಿಸ್ಕೊಳ್ಳೋದು ಅನ್ನುವಂಥದ್ದು ಜನರ ಪ್ರಶ್ನೆ ಆಗಿದೆ. ಮೈಕ್ರೋ ಫೈನಾನ್ಸ್ ಅವರು ಸರ್ಕಾರ ಎಂಟರ್ ಆಗುತ್ತೆ ಅಂತ ಗೊತ್ತಾದ ಮೇಲೆ ಮತ್ತೂ ಸಮಸ್ಯೆಗಳನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನೂ ಮನೆ ಹತ್ರ ಬರೋದು ಹೆಚ್ಚಾಗ್ತಾ ಇದೆ. ಸರ್ಕಾರ ಕಠಿಣ ರೂಲ್ಸನ್ನು ತರೋದ್ರ ಒಳಗೆ ಎಷ್ಟು ಕಿತ್ಕೊಂಡು ತಿನ್ನೋದಕ್ಕೆ ಸಾಧ್ಯ ಅಷ್ಟೂ ಕಿತ್ಕೊಂಡು ತಿನ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೈಕ್ರೋ ಫೈನಾನ್ಸ್ ಅವರು ಮನೆ ಬಳಿಗೆ ಬಂದು ನಮಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಅನ್ನೋದು ಜನರ ಸಮಸ್ಯೆ ಆಗಿದೆ. ಬಟ್ ಅದೇ ಸರ್ಕಾರ ಈಗ ಎರಡು ಕಡೆ ಯೋಚನೆ ಮಾಡಬೇಕಾಗತ್ತೆ. ಒಂದು ಜನರಿಗೂ ನ್ಯಾಯ ಸಿಗಬೇಕು, ಇನ್ನೊಂದು ಕಡೆಯಲ್ಲಿ ಕಂಪನಿಗಳ ರಕ್ಷಣೆಯೂ ಆಗಬೇಕು. ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ಅದ್ರ ಜೊತೆಗೆ ಒಂದು ಬಲಿಷ್ಠ ಕಾನೂನು ತರಬೇಕು ಅಂತ ಅಂದರೆ ಕಷ್ಟದ ಪರಿಸ್ಥಿತಿ. ಈಗ ಕಾನೂನು ತರಬೇಕು ಅಂತ ಹೆಂಗೋ ಏನೇನೋ ಸುಲಭವಾದಂಥ ಕಾನೂನುಗಳನ್ನು ತಂದರೂ ಅದು ಕಷ್ಟ ಆಗುತ್ತೆ. ಕಠಿಣವಾದಂಥ ಕಾನೂನು ಅಂತಂದರೆ ಆ ಕಂಪನಿಗಳಿಗಾಗುವಂಥ ಸಮಸ್ಯೆಗಳನ್ನು ಕೂಡ ನೋಡಬೇಕಾಗತ್ತೆ. ಸೊ ಕಂಪ್ನಿಗಳ ಸಮಸ್ಯೆಯನ್ನು ನೋಡೋದಾದರೆ ಇತ್ತ ಜನರಿಗೆ ನ್ಯಾಯ ಸಿಗಲ್ಲ. ಸೊ ಏನು ಮಾಡುವುದು ಅನ್ನುವಂಥ ಆಲೋಚನೆಯಲ್ಲಿ ಇದೀಗ ಸರ್ಕಾರ ಸಿಲುಕಿದೆ. ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸದ್ಯ ಸರ್ಕಾರ ಇದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಅಡಕತ್ತರಿಯಲ್ಲಿ ಸಿಲ್ಕೊಂಡಿದೆ. ಯಾವ ಥರದ ನಿರ್ಧಾರ ತೆಗೆದುಕೊಳ್ಳುತ್ತೆ, ಅಧಿಕಾರಿಗಳು ಏನು ಹೇಳ್ತಾರೆ, ಅಧಿಕಾರಿಗಳ ನಿರ್ಧಾರವನ್ನ ಸರ್ಕಾರ ಸಮ್ಮತಿ ಮಾಡುತ್ತಾ, ಸೊ ಸರ್ಕಾರ ಯಾವಾಗ ಆದೇಶವನ್ನು ಹೊರಡಿಸುತ್ತೆ, ಎಲ್ಲವೂ ಕೂಡ ಪ್ರಶ್ನೆ ಆಗಿದೆ.
ಜೊತೆಗೆ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಸದ್ಯ ಕೆಲವನ್ನು ಸಿಎಂ ಹೆಗಲಿಗೆ ವಹಿಸಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದ್ರು ಒಂದು ಅಧಿಕಾರಿಗಳ ತಂಡ ರಚನೆ ಮಾಡಲಾಗಿದೆ. ಸೊ ಇದರಲ್ಲಿ ಏನೇನು ಲೋಪೋಲ್ಸ್ ಇದೆ, ನಾವು ಏನೇನನ್ನು ತಡೆಗಟ್ಟಬಹುದು, ಏನೇನು ಸ್ಟ್ರಿಕ್ಟ್ ಆದಂಥ ಆ್ಯಕ್ಷನ್ಸ್ಗಳನ್ನು ತೆಗೆದುಕೊಳ್ಬಹುದು, ಯಾವ ಥರದ ರೂಲ್ಸನ್ನು ಜಾರಿಗೆ ತರ್ಬೋದು, ಆ ರೂಲ್ಸ್ನಿಂದ ಆಗುವ ಅನುಕೂಲ ಅನಾನುಕೂಲ ಮತ್ತು ಅದು ಕಂಪನಿಗಾಗುವ ಅನುಕೂಲ ಅನಾನುಕೂಲ, ಜನರಿಗಾಗುವ ಅನುಕೂಲ ಅನಾನುಕೂಲ ಎರಡನ್ನೂ ಕೂಡ ಚರ್ಚೆ ಮಾಡಬೇಕಾಗತ್ತೆ. ಏಕ್ದಮ್ ಕಾನೂನು ತನ್ನಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಅಂತ ಅಂದಾಗ ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡಿ, ಒಂದು ಆಯಾಮದಲ್ಲಿ ಯೋಚನೆ ಮಾಡಿ ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗುವಂಥ ಪರಿಸ್ಥಿತಿಯಲ್ಲಿ ಇದೀಗ ರಾಜ್ಯ ಸರ್ಕಾರ ಇದೆ. ಸೊ ಇವತ್ತಿನ ಡೆವಲಪ್ಮೆಂಟ್, ಮುಂದಿನ ಡೆವಲಪ್ಮೆಂಟ್ ಅಧಿಕಾರಿಗಳು ಏನು ಹೇಳ್ತಾರೆ, ಅದನ್ನು ಹೇಗೆ ಸರ್ಕಾರ ಆದೇಶವಾಗಿ ಹೊರಡಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.